NTA ಕಡೆಯಿಂದ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದಿದೆ. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಬಗ್ಗೆ ಈ ಒಂದು ವಿಷಯ ಕೇಳಿ ಯಾರು ಕೂಡ ಪ್ಯಾನಿಕ್ ಆಗಕ್ಕೆ ಹೋಗ್ಬಿಡಿ. ಜಸ್ಟ್ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. NTA ಅವರು ಏನೊಂದು ಪ್ರೆಸ್ ನೋಟ್ ಅಲ್ಲಿ ಹೇಳಿದರೆ ಈ ಎಕ್ಸಾಮ್ ಏನಾದರೂ ಆಗುವಂತ ಚಾನ್ಸಸ್ ಇದೆಯಾ ಇಲ್ವಾ, ನೋಟಿಫಿಕೇಶನ್ ಅಲ್ಲಿ ಏನೊಂದು ಇನ್ಫಾರ್ಮೇಶನ್ ಬಂದಿದೆ NTA ಅವ್ರ ಕಡೆಯಿಂದ ಅಫಿಷಿಯಲ್ ಆಗಿ, ಎಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದ್ರೂ ನೀಟ್ ಎಕ್ಸಾಮ್ ಬರ್ದಿದ್ದೀರಾ, ಹಾಗೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊಂಡವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಬಂದೇ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡಿ, ಅಫಿಷಿಯಲ್ NTA ವೆಬ್ಸೈಟ್ ಆಗಿರುತ್ತೆ. ಇದು ಅಫಿಷಿಯಲ್ ಆಗಿ ಅವರೇ ಒಂದು ಪ್ರೆಸ್ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಮಗೆ 5 ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪಾಯಿಂಟ್ಸ್ ಏನಂತ ಹೇಳ್ತಿದೆ ಅಂದ್ರೆ, ಇಲ್ಲಿ 3ನೇ ತಾರೀಕು ಮೇ ನಾವು ನೀಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡಿದೀವಿ ನೀಟ್ ಎಕ್ಸಾಮ್ ಪ್ರೋಟೋಕಾಲ್ ಪ್ರಕಾರ. ಓಕೆನಾ, ಅಂದ್ರೆ CCTV ಮಾನಿಟರ್ ಆಗಿರ್ಬೋದು, GPS ಟ್ರ್ಯಾಕಿಂಗ್ ವೆಹಿಕಲ್ ಅಲ್ಲಿ ನಿಮ್ಗೆ ಒಂದು ಕ್ವಶನ್ ಪೇಪರ್ ಕಳ್ಸೋದಾಗಿರ್ಬೋದು, ಎಲ್ಲಾ ಪ್ರೋಟೋಕಾಲ್ನು ಕೂಡ ಫಾಲೋ ಮಾಡಿ ಮೇ 3ನೇ ತಾರೀಕು ನಿಮ್ಗೆ ನೀಟ್ ಎಕ್ಸಾಮ್ ನ NTA ಅವರು ಕಂಡಕ್ಟ್ ಮಾಡಿದ್ರೆ. ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ 7ನೇ ತಾರೀಕು ಅಂದ್ರೆ ನೀಟ್ ಎಕ್ಸಾಮ್ ಆಗಿ ಒಂದು 4 ದಿನ ಆದ್ಮೇಲೆ NTA ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಏನಂದ್ರೆ ನೀಟ್ ಪೇಪರ್ ಲೀಕ್ ಆಗಿದೆ, ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತ. ಓಕೆನಾ, ಅದಕ್ಕೆ NTA ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇನ್ನೂ ಯಾವುದೇ ತರದ ಒಂದು ಫೈನಲ್ ಡಿಸಿಷನ್ಗೆ ಬಂದಿಲ್ಲ. ಈ ಒಂದು ಮ್ಯಾಟರ್ನ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಏನೊಂದು ಇನ್ಫಾರ್ಮೇಶನ್ ಬಂದಿದೆ ಅದರಿಂದ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ 3ನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇವಾಗ ನೀಟ್ ಪೇಪರ್ ಲೀಕ್ ಆಗಿದ್ಯಾ ಆಗಿಲ್ವಾ, ಇವಾಗ ಬಂದಿರೋ ಇನ್ಫಾರ್ಮೇಶನ್ ನಿಜನಾ ಸುಳ್ಳ, ಇದೆಲ್ಲ ಕೂಡ ಇವಾಗ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಒಂದು ಏಜೆನ್ಸಿಗೆ ಈ ಒಂದು ಕೇಸ್ನ ಇವಾಗ ವಹಿಸಿದ್ದಾರೆ. ಓಕೆನಾ, ಆ ಒಂದು ಏಜೆನ್ಸಿ ಇವಾಗ ಏನ್ ಮಾಡುತ್ತೆ ಅಂದ್ರೆ, ಕಂಪ್ಲೀಟ್ ಆಗಿ ಇವಾಗ ಇನ್ವೆಸ್ಟಿಗೇಟ್ ಮಾಡುತ್ತೆ. ಪೇಪರ್ ಲೀಕ್ ಆಗಿದೆಯಾ ಆಗಿಲ್ವಾ, ಆಗಿದ್ರೆ ಎಲ್ಲಾಗಿದೆ, ಎಷ್ಟು ಲೆವೆಲ್ಗೆ ಆಗಿದೆ, ಮಾಸ್ ಲೆವೆಲ್ಗೆ ಏನಾದ್ರು ಲೀಕ್ ಆಗಿದೆಯಾ ಅಥವಾ ಸ್ಮಾಲ್ ರೀಜನ್ ಅಲ್ಲಿ ಮಾತ್ರ ಲೀಕ್ ಆಗಿದೆಯಾ, ಎಲ್ಲಾ ಫ್ಯಾಕ್ಟರ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಎಲ್ಲಾನು ಕೂಡ ಇವಾಗ ನಂತರ NTA ಅವ್ರಿಗೆ ರಿಪೋರ್ಟ್ ನ ಮಾಡುತ್ತೆ. ಇದೆಲ್ಲ ಕೂಡ ಹಾಕಿ ಮಿನಿಮಮ್ ನಮಗೆ 10 to 15 days ಟೈಮ್ನ ತಗೊಳುತ್ತೆ. ಓಕೆನಾ, ಇಮಿಡಿಯೇಟ್ ಆಗಿ ನಮಗೆ ಇದ್ರದ್ದು ರಿಪೋರ್ಟ್ ಬರಲ್ಲ. ಅವಾಗ NTA ಅವರು ಈ ಒಂದು ಏಜೆನ್ಸಿ ಅವ್ರು ಏನೊಂದು ರಿಪೋರ್ಟ್ನ ಕೊಡ್ತಾರೆ, ಆ ಒಂದು ಬೇಸಿಸ್ ಮೇಲೆ ಅವರು ನೆಕ್ಸ್ಟ್ ಡಿಸಿಷನ್ ತಗೋತಾರೆ. ಇವಾಗ ಏನಾದರೂ ಒಂದು ಪೇಪರ್ ಲೀಕ್ ಆಯಿತು ಅಂದರೆ ನೆಕ್ಸ್ಟ್ ನಾವು ಏನು ಮಾಡ್ಬೋದು, ರೀ ಎಕ್ಸಾಮ್ ಏನಾದರೂ ಮಾಡಬೇಕಾ ಅಥವಾ ಮಾಡಬಾರ್ದಾ, ಬೇರೆ ಆಲ್ಟರ್ನೇಟಿವ್ ಏನಾದರೂ ಮಾಡ್ಬೋದಾ, ಎಲ್ಲ ಫ್ಯಾಕ್ಟರ್ಸ್ನು ಕೂಡ ಚೆಕ್ ಮಾಡ್ತಾರೆ. ಓಕೆನಾ, ಮತ್ತೆ NTA ಅವ್ರು ಇನ್ನೊಂದು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಲ್ಲಿ ಪೇರೆಂಟ್ಸ್ ಆಗಿರಲಿ ಹಾಗೆ ಸ್ಟೂಡೆಂಟ್ಸ್ಗಳಾಗಿರಲಿ ಯಾರು ಕೂಡ ಪ್ಯಾನಿಕ್ ಆಗಕ್ಕೆ ಹೋಗ್ಬಿಡಿ, ಏನು ಕೂಡ ಟೆನ್ಷನ್ ತಗೋಬಿಡಿ ಅಂತ ಹೇಳಿದ್ರೆ. ಓವರ್ ಆಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ಪೇರೆಂಟ್ಸ್ ಆಗಿರ್ಲಿ ಸ್ಟೂಡೆಂಟ್ಸ್ ಆಗಿರ್ಲಿ ಈ ಒಂದು ವಿಡಿಯೋ ನೀವು ಯಾರು ನೋಡ್ತಾ ಇರಾ ಯಾರು ಕೂಡ ಪ್ಯಾನಿಕ್ ಆಗಕ್ಕೆ ಹೋಗ್ಬಿಡಿ, ಏನು ಕೂಡ ಸಡನ್ ಆಗಿ ಏನು ಕೂಡ ಡಿಸೈಡ್ ಮಾಡಕ್ ಹೋಗ್ಬಿಡಿ. ಓಕೆನಾ, ಇದು ಏನಂದ್ರೆ ಜಸ್ಟ್ ಇನ್ನು ಪೇಪರ್ ಲೀಕ್ ಆಗಿದೆಯಾ ಆಗಿಲ್ವಾ ಅನ್ನೋದೇ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅದರಿಂದ ನಿಮಗೆ ನೀಟ್ ರೀ ಎಕ್ಸಾಮ್ ಏನಾದರೂ ಮಾಡ್ತಾರ ಅಂತ ನೀವು ಸಾಕಷ್ಟು ಜನ ಕೇಳ್ಬೋದು. ಪೇಪರ್ ಲೀಕ್ ಏನಾದರೂ ಕನ್ಫರ್ಮ್ ಆಯಿತು ಅಂದರೆ ಆ ಒಂದು ನೀಟ್ ರೀ ಎಕ್ಸಾಮ್ ಮಾಡುವಂಥ ಚಾನ್ಸಸ್ ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ಯಾಕಂದ್ರೆ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ಗಳು ಇವಾಗಲೇ ನೀಟ್ ಎಕ್ಸಾಮ್ ಬರೆದಿದ್ರೆ ತಿರ್ಗಾ ಬರೀಬೇಕಂದ್ರೆ ಎಲ್ಲರಿಗೂ ಕೂಡ ಮೆಂಟಲಿ ಪ್ರೆಷರ್ ಆಗುತ್ತೆ. ಅದೆಲ್ಲ ಕೂಡ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾರೆ NTA ಅವರು. ಓಕೆನಾ, ಅದರಿಂದ ನೀವು ಒಂದು 10 to 15 days ವೆಯ್ಟ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಫಸ್ಟ್ ವಾಟ್ಸಪ್ ಮಾಡಿ. ನಂತರ ನಿಮ್ಗೆ ಏನಾದರೂ ಮೆಂಬರ್ಶಿಪ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ನಂತರ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ.